ಬಿದಿರಕ್ಕಿ ಬ್ಯಾಂಬೂ ರೈಸ್ ಅಂತ ಯಾವತ್ತಾದರೂ ಕೇಳಿದಿರಾ? ನಾನಂತೂ ಇಷ್ಟು ದಿನ ಕೇಳಿರಲಿಲ್ಲ. ಇದನ್ನು ಮನೆಗೆ ತಂದ ಮೇಲೆ ಗೊತ್ತಾಗಿದ್ದು ಬಿದಿರಕ್ಕಿ ಅಂದರೆ ಯಾವುದು ಅಂತ. ಇಷ್ಟು ದಿನ ಅಂದ್ಕೊಂಡಿದ್ದು ಬ್ಯಾಂಬೂ ರೈಸ್ ಅಂತಂದರೆ ಬಿರಿಯಾನಿ ಎಲ್ಲ ಬ್ಯಾಂಬೂ ಒಳಗಡೆ ಇಟ್ಕೊಡ್ತಲ್ಲ ಅದು ಅಂತ. ಬಟ್ ನಾನು ಅಂದ್ಕೊಂಡಂಗಂತೂ ಅಲ್ಲ. ಬಿದಿರಕ್ಕಿ ಸಿಗೋದು ತುಂಬಾ ಕಡಿಮೆ. ಯಾಕಂತಂದರೆ 35-60 ವರ್ಷದಲ್ಲಿ ಒಂದು ಸತಿ ಮಾತ್ರ ಸಿಗುತ್ತೆ ಒಂದು ಗಿಡದಿಂದ. ನಿಮ್ಗೇನಾದರೂ ಜಾಯಿಂಟ್ ಪೇಯ್ನ್, ಬ್ಯಾಕ್ ಪೇಯ್ನ್ ಈ ಥರ ಏನಾದರೂ ಬೋನ್ ಹೆಲ್ತ್ ಇಶ್ಯೂಸ್ ಇದೆ ಅಂತಂದರೆ ಇದನ್ನು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ನಿಮಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕಂತಂದರೆ ಫೈಬರ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್, ಮಿನರಲ್ಸ್ ಎಲ್ಲ ಜಾಸ್ತಿ ಇದೆ. ಅದರಲ್ಲೂ ಕ್ಯಾಲ್ಶಿಯಂ, ಜಿಂಕ್ ಆ್ಯಂಡ್ ವೈಟಮಿನ್ ಬಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ನೋಡೋಕ್ಕೆ ಗೋಧಿ ಥರ ಕಾಣಿಸ್ಬೋದು, ಬಟ್ ಟೇಸ್ಟ್ ಮತ್ತು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಬ್ಯಾಂಬೂ ರೈಸಿಂದ ಏನೆಲ್ಲ ರೆಸಿಪೀಸ್ ಮಾಡ್ಬೋದು ಅಂತಂದರೆ ಸ್ವೀಟ್ ಮಾಡ್ಬೋದು. ಹಂಗೂ ನನಗೆ ಸಿಂಪಲಾಗಿ ಬೇಕು ಅಂತಂದರೆ ರೈಸ್ ಸಬ್ಸ್ಟಿಟ್ಯೂಟ್ ಆಗಿ ರೈಸ್ ಥರ ಮಾಡ್ಕೊಂಡು ಅನ್ನ ಸಾಂಬಾರ್ ಜೊತೆ ತಿನ್ಬೋದು. ಅಥವಾ ಸಲಾಡ್ ಮಾಡ್ಬೋದು, ಬಿರಿಯಾನಿ, ದೋಸೆ ಕೂಡ ಯೂಸ್ ಮಾಡ್ಬೋದು ಈ ರೈಸ್ನ. ನಾನು ಮುಂಚೆನೇ ಹೇಳ್ದಂಗೆ ಬ್ಯಾಂಬೂ ರೈಸ್ ಸಿಗೋದು ತುಂಬ ರೇರ್ ಕೇಸ್ ಆಗಿರೋದ್ರಿಂದ ಈ ಕಾಸ್ಟ್ ಕೂಡ ತುಂಬ ಜಾಸ್ತಿನೇ ಇದೆ. ಲೈಕ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. 100 ಗ್ರಾಮ್ಸ್ಗೆ 250 ರುಪೀಸ್ ಇರ್ಬೋದು, ಸಮ್ಟೈಮ್ಸ್ ಜಾಸ್ತಿನೂ ಇರ್ಬೋದು. ಈ ಬ್ಯಾಂಬೂ ರೈಸ್ನ ಸ್ಟಾರ್ಟಿಂಗಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ ಅವರೇ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಮೇನಾಗಿ ಫಾರೆಸ್ಟ್ ಏರಿಯಾಗಳಲ್ಲಿ ಲೈಕ್ ಕೇರಳ, ತಮಿಳ್ನಾಡು, ಒಡಿಸ್ಸಾ ಆ ಕಡೆ ಫಾರೆಸ್ಟ್ ಏರಿಯಾದಲ್ಲೇ ಜಾಸ್ತಿ ಸಿಗೋದು. ಟ್ರೈಬಲ್ ಕಮ್ಯುನಿಟೀಸರು ಈ ಥರ ರೈಸ್ ತಿಂದೆ ಅವ್ರ ಜಾಯಿಂಟ್ಸ್ ಆಗಲಿ ಲೈಕ್ ಬೋನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಹಾಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.